ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಭಾರತದ ಸಂವಿಧಾನದಲ್ಲಿರುವ 22 ಭಾಷೆಗಳನ್ನು ಯಾವ ರೀತಿ ನೆನಪಿಡಬೇಕು, ಅದಕ್ಕೆ ಒಂದು ಸಣ್ಣದ ಸೂತ್ರದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವಾಗ ಸೂತ್ರ ಬಂದ್ಬಿಟ್ಟು: ಓ ಉಮಾ ಕನ್ನಡದ ಕಾಶ್ಮೀರಿಯ ಮಗು, ಹಿಂದಿ ಬೆಂಗಾಲಿ ಪಂಜಾಬಿ, ಅಸಂತತೆ ಸಿಕೋಮನೆ, ಬೋಡೋಮೈ ಸಂತಾಲಿ ಅಂತ. ಈಗ ಸೂತ್ರವನ್ನು ಬಿಡಿಸುತ್ತೇನೆ. ಓ ಅಂದರೆ ಒರಿಯಾ ಭಾಷೆ ಆಗಿದೆ, ಇದು ಒಡಿಸ್ಸಾ ರಾಜ್ಯದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಉಮಾ. ಉಮಾ ಅಂದರೆ ಉ ಅಂದರೆ ಉರ್ದು, ಮ ಅಂದರೆ ಮಲಯಾಳಿ. ಉರ್ದು ಅಂದರೆ ಭಾರತದ ಹಲವಾರು ರಾಜ್ಯಗಳಲ್ಲಿ ಉರ್ದು ಭಾಷೆ ಮಾತಾಡ್ತಾರೆ. ಮಲಯಾಳಿ ಅಂದರೆ ಕೇರಳ ರಾಜ್ಯದಲ್ಲಿ ಮಾತಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಕನ್ನಡ ಅಂದರೆ ಕನ್ನಡ ನಮ್ಮ ಭಾಷೆ, ಮಾತೃಭಾಷೆ. ನೆಕ್ಸ್ಟ್ ಕಾಶ್ಮೀರಿ ಅಂದರೆ ಕೇವಲ ಒಂದೇ ಭಾಷೆ ಇದೆ, ಕಾಶ್ಮೀರಿ, ಇದು ಜಮ್ಮು ಕಾಶ್ಮೀರಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಮಗು ಅಂತ. ಮಗು ಅಂದರೆ ಇದರಲ್ಲಿ 2 ಭಾಷೆ ಬರುತ್ತೆ. ಮ ಅಂದರೆ ಮರಾಠಿ, ಗು ಅಂದರೆ ಗುಜರಾತಿ. ಮರಾಠಿ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ, ಗುಜರಾತಿ ಬಂದುಬಿಟ್ಟು ಗುಜರಾತ್ ರಾಜ್ಯದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಹಿಂದಿ ಅಂದರೆ ಒಂದು ಭಾಷೆ, ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾವು ಹಿಂದಿ ಭಾಷೆಯನ್ನು ನೋಡುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಬೆಂಗಾಲಿ ಅಂದರೆ ಇದು ಪಶ್ಚಿಮ ಬಂಗಾಳದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪಂಜಾಬಿ ಅಂತ, ಇದು ಪಂಜಾಬ್ ರಾಜ್ಯ ಮತ್ತು ಹರಿಯಾಣ ರಾಜ್ಯದಲ್ಲಿ ಕೂಡ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಸಂತತೆ ಅಂದರೆ ಇದರಲ್ಲಿ 4 ಭಾಷೆಗಳಿವೆ. ಅಂದರೆ ಅಸ್ಸಾಮಿ, ನಮ್ಗೆ ಗೊತ್ತಿರುವ ಹಾಗೆ ಅಸ್ಸಾಂ ರಾಜ್ಯದಲ್ಲಿ ಅಸ್ಸಾಮಿ ಮಾತಾಡ್ತಾರೆ. ಸಮ್ ಅಂದರೆ ಸಂಸ್ಕೃತ, ಇದಕ್ಕೂ ನಾವು ದೇವಭಾಷೆ ಅಂತ ಕೂಡ ಕರಿತೀವಿ. ಭಾರತದ ಹಲವಾರು ರಾಜ್ಯಗಳಲ್ಲಿ ಸಂಸ್ಕೃತವನ್ನು ಮಾತಾಡ್ತಾರೆ. ಅಂದರೆ ತಮಿಳು, ಇದು ತಮಿಳುನಾಡು ರಾಜ್ಯದಲ್ಲಿ ಮಾತಾಡ್ತಾರೆ. ತೇ ಅಂದರೆ ತೆಲುಗು. ಅಸಂತತೆ ನೋಡಿ, ಅಸ್ಸಾಮಿ, ಸಂಸ್ಕೃತ, ತಮಿಳು, ತೆಲುಗು. ಅದೇ ರೀತಿ ನೆಕ್ಸ್ಟ್ ಸಿಕೋಮನೆ ಅಂದರೆ ಸಿ ಅಂದರೆ ಇಲ್ಲಿ ಸಿಂಧಿ ಭಾಷೆ ಇದೆ. ಸಿ ಅಂದರೆ ಸಿಂಧಿ ಭಾಷೆ, ಸಿಂಧ್ ಪ್ರಾಂತ್ಯದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕೋ ಅಂದರೆ ಕೊಂಕಣಿ, ಇದು ನಮ್ಮ ರಾಜ್ಯದಲ್ಲೂ ಕೂಡ ಮಾತಾಡ್ತಾರೆ. ಉಡುಪಿ ಆ ಕಡೆ ಹೋದರೆ, ಉತ್ತರ ಕನ್ನಡ ಸೈಡೆಲ್ಲ ಹೋದರೆ ಕೊಂಕಣಿ ಮಾತಾಡ್ತಾರೆ. ಇದು ಗೋವಾ ರಾಜ್ಯದಲ್ಲಿ ಮಾತಾಡ್ತಾರೆ. ಹಾಗೆ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಕೂಡ ಮಾತಾಡ್ತಾರೆ ಕೊಂಕಣಿ. ನೆಕ್ಸ್ಟ್ ಬಂದುಬಿಟ್ಟು ಮಣಿಪುರಿ ಬಂದುಬಿಟ್ಟು ಮಣಿಪುರ ರಾಜ್ಯದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೇಪಾಳಿ. ಆ್ಯಕ್ಚುಲಿ ನೇಪಾಳ ಬೇರೆ ದೇಶ ಇದೆ, ಆದರೂ ಕೂಡ ನಮ್ಮ ರಾಷ್ಟ್ರದ ಒಂದು ಸಂವಿಧಾನದಲ್ಲಿ ಇದು ಅಧಿಕೃತ ಭಾಷೆಯ ಸ್ಥಾನಮಾನ ಪಡೆದೆ. ಯಾಕಂದರೆ ಭಾರತದ ಒಂದು ಬಾರ್ಡರ್ ಕಂಟ್ರಿ ಅಂತ ಕರಿತೀವಿ ನೇಪಾಳಿಗೆ. ಹತ್ತಿರ ಬಿಹಾರ ಆ ಕಡೆ ಎಲ್ಲ ನೇಪಾಳಿ ಕೂಡ ಮಾತಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಬೋಡೋಮೈ ಅಂದರೆ ಇದರಲ್ಲಿ 3 ಭಾಷೆಗಳಿದೆ. ಬೋ ಅಂದರೆ ಬೋಡೋ, ಡೋ ಅಂದರೆ ಡೋಗ್ರಿ, ಮೈ ಅಂದರೆ ಮೈತಾಲಿ ಅಂತ. ಬೋಡೋ ಇವೆಲ್ಲ ಬುಡಕಟ್ಟು ಜನಾಂಗದಲ್ಲಿ ಮಾತಾಡ್ತಾರೆ. ನಾವು ಬೋಡೋ ಲ್ಯಾಂಡ್ ಅಂತ ಕರಿತೀವಿ ಅಸ್ಸಾಮಲ್ಲಿ, ಅಲ್ಲಿ ಬೋಡೋ ಭಾಷೆ ಮಾತಾಡ್ತಾರೆ. ಡೋಗ್ರಿ ಕೂಡ ಆ ಪ್ರಾಂತ್ಯದಲ್ಲಿ ಮಾತಾಡ್ತಾರೆ. ಮೈತಾಲಿ ಒಡಿಸ್ಸಾ, ಈ ಪಶ್ಚಿಮ ಬಂಗಾಳ ಬುಡಕಟ್ಟು ಪ್ರಾಂತ್ಯದಲ್ಲಿ ಮೈತಾಲಿ ಕೂಡ ಮಾತಾಡ್ತಾರೆ. ಸಂತಾಲಿ ಇದೊಂದು ಬುಡಕಟ್ಟು ಜನಾಂಗ ಇದೆ, ಅದೇ ರೀತಿ ಭಾಷೆ ಕೂಡ ಇದೆ. ಈ ರೀತಿ ಒಟ್ಟು ನಮ್ಮ ಭಾರತದ ಒಂದು 22 ಭಾಷೆಗಳನ್ನು ನಾವು ಈ ಒಂದು ಸಣ್ಣ ಸೂತ್ರದ ಮೂಲಕ ಸರಳವಾಗಿ ನೆನಪಿಡಬಹುದು. ಓ ಉಮಾ ಕನ್ನಡದ ಕಾಶ್ಮೀರಿಯ ಮಗು, ಹಿಂದಿ ಬೆಂಗಾಲಿ ಪಂಜಾಬಿ, ಅಸಂತತೆ ಸಿಕೋಮನೆ, ಬೋಡೋಮೈ ಸಂತಾಲಿ ಅಂತ ಸೂತ್ರ ಇದೆ. ಈ ರೀತಿ ಭಾರತದಲ್ಲಿ ಇನ್ನೂ ಹಲವಾರು ಭಾಷೆಗಳಿವೆ, ಆದರೆ ನಾವು ಇಂಗ್ಲೀಷ್ ಭಾಷೆ ಇದರಲ್ಲಿಲ್ಲ. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 22 ಭಾಷೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಭಾರತದಲ್ಲಿ 12 ಕಿಲೋಮೀಟರ್ಗಳೊಮ್ಮೆ ಭಾಷೆಗಳು ಚೇಂಜ್ ಆಗ್ತಿದೆ. ಆಲ್ರೆಡಿ ಕೊನೆಯ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ. ಈ ರೀತಿ ಹಲವಾರು ಭಾಷೆಗಳಿವೆ ಭಾರತದಲ್ಲಿ, ಆದರೆ ಎಲ್ಲ ಭಾಷೆಯು ಕೂಡ ತನ್ನದೇ ಆದ ಒಂದು ಸ್ಥಾನಮಾನ ಪಡೆದಿದೆ. ಅದರಲ್ಲಿ ನಮ್ಮ ಕನ್ನಡ ಭಾಷೆಯು ಕೂಡ ಒಂದು. ನಮ್ಮ ಕನ್ನಡ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಯಾಗಿದೆ. ಆದರೆ ಒಂದು ಮಾತು ಹೇಳಬೇಕಂದ್ರೆ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡವು ಅತ್ಯಂತ ಒಂದು ಸುಂದರವಾದ ಭಾಷೆ. ಹಲವಾರು ಕವಿಗಳಿದ್ದಾರೆ. ನಮ್ಮ ಕನ್ನಡಕ್ಕೆ ತನ್ನದೇ ಆದ ಒಂದು ಇತಿಹಾಸ ಹೊಂದಿದೆ, 2000 ವರ್ಷಗಳ ಇತಿಹಾಸ ಹೊಂದಿದೆ. ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಂಥ ನಮ್ಮ ಭಾಷೆ ಕನ್ನಡವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಕನ್ನಡ ಭಾಷೆಯನ್ನು ಅಷ್ಟೊಂದಾಗಿ ಮಾತಾಡ್ತಾ ಇಲ್ಲ. ಹಾಗಾಗಿ ಕನ್ನಡವನ್ನು ಬೆಳೆಸುವುದು, ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ. ನಮ್ಮ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಯಾವ ಭಾಷೆಯಾದರೂ ಕಲಿಬೋದು, ಆದರೆ ಇಲ್ಲಿ ನಮ್ಮ ಮಾತೃಭಾಷೆಯನ್ನು ನಾವು ಮರಿಬಾರ್ದು. ಹಾಗಾಗಿ ಕಲಿಯೋಕ್ಕೆ ಕೋಟಿ ಭಾಷೆ ಆದರೆ ಆಡೋಕ್ಕೆ ಒಂದೇ ಭಾಷೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ರೀತಿ
ಕನ್ನಡ ಭಾಷೆ ಕರ್ನಾಟಕದಲ್ಲಿ ಇವತ್ತು ಅನಾಥವಾಗಿದೆ. ಕಾರಣ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇಂದು ಕನ್ನಡ ನಶಿಸಿ ಹೋಗುವ ಸಂಭವನೀಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಕಾರಣ ನಾವು ಬೆಳಗಾವಿಯಲ್ಲಿ ಹೋದರೆ ಮರಾಠಿ ಮಾತಾಡ್ತಾರೆ, ಈ ಕಡೆ ಬೀದರಲ್ಲಿ ಬಂದರೂ ಕೂಡ ಮರಾಠಿ ಮಾತಾಡ್ತಾರೆ. ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ನಾವಿಲ್ಲಿ ಹಿಂದಿ ಪ್ರಭಾವ ಮತ್ತು ತೆಲುಗು ಭಾಷೆಯ ಪ್ರಭಾವವನ್ನು ನೋಡ್ಬೋದು. ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಇನ್ನು ಮತ್ತು ಈ ಕಡೆ ನಾವು ಬೇರೆ ಕಡೆ ಬಂದರೂ ಕೂಡ ತೆಲುಗು ಭಾಷೆಯ ಪ್ರಭಾವ ಬಹಳ ಇದೆ. ಯಾದಗಿರಿ ಆಗಿರ್ಬೋದು, ಕೊಪ್ಪಳ, ರಾಯಚೂರು, ವಿಜಯನಗರ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ತಮಿಳು ಭಾಷೆಯ ಪ್ರಭಾವವನ್ನು ನೋಡ್ಬೋದು. ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಆ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ತಮಿಳು ಭಾಷೆಯನ್ನು ಹೆಚ್ಚಾಗಿ ನೋಡ್ತೀವಿ. ಹಾಗಾಗಿ ನಾವೆಲ್ಲರೂ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದ ಸಂದರ್ಭ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕನ್ನಡವನ್ನು ಬೆಳೆಸೋಣ, ಉಳಿಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ.